ಪವರ್ ಫೈಟ್ ಬಳಿಕವೂ ಪಟ್ಟು ಬಿಡದ ಡಿಸಿಎಂ ಡಿಕೆ ವರಿಷ್ಠರ ಮನವೊಲಿಸಲು ಸಿಎಂ ಜೊತೆ ಕೈ ಜೋಡಿಸಿದ್ರ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಫೈಟ್ ಬಳಿಕವೂ ಕೂಡ ಪಟ್ಟು ಬಿಡದ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಮನವೊಲಿಸಲು ಸಿಎಂ ಜೊತೆ ಕೈ ಜೋಡಿಸಿದ್ರ? ಪಟ್ಟಕ್ಕೇರಲು ಸಿಎಂ ಸಿದ್ದರಾಮಯ್ಯ ಬೆಂಬಲ ಅತ್ಯಗತ್ಯವಾಗಿ ಬೇಕಾಗಿದೆ. ಹೈಕಮಾಂಡ್ ಹೇಳ್ದಂತೆ ಕೇಳಲು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಜೊತೆ ಸ್ನೇಹ, ಹೈಕಮಾಂಡ್ ಮೇಲೆ ಡಿಕೆ ಒತ್ತಡ. ಸದ್ಯಕ್ಕೆ ತಮ್ಮ ಪಟ್ಟನ್ನ ಸಡಲಿಕೆ ಮಾಡ್ತಾ ಇಲ್ಲ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನೇ ಆದ್ರೂ ಕೂಡ ಸಿಎಂ ಆಗಲೇಬೇಕು, ಶತಾಯ ಗತಾಯ ಆ ಒಂದು ಹುದ್ದೆಯನ್ನು ಏರಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ಸಿಎಂ ಪಟ್ಟ ಸಿಗಬೇಕು ಅಂತ ಅಂದ್ರೆ ಸಿಎಂ ಅವರ ಸಪೋರ್ಟ್ ಕೂಡ ಬೇಕಾಗತ್ತೆ, ಅಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲ ಕೂಡ ಬೇಕಾಗತ್ತೆ. ಹಾಗಾಗಿ ಈಗ ಸುದ್ದಿಗೋಷ್ಠಿ ಏನ್ ಮಾಡಿದ್ರು, ಆ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ನಾವಿಬ್ಬರೂ ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ. ಪಕ್ಷದಲ್ಲಿ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ ಅಥವಾ ಯಾರೆಲ್ಲ ನಾಯಕರಿದ್ದಾರೆ ಎಲ್ಲರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧರಾಗಿರಬೇಕು ಎಂಬ ಹೇಳಿಕೆಯನ್ನು ಕೂಡ ಇಬ್ಬರೂ ನಾಯಕರು ಕೊಟ್ಟಿದ್ರು. ಜೊತೆಗೆ ಈಗ ಏನಾದರೂ ಹೈಕಮಾಂಡ್ ಏನಾದ್ರು ಬುಲಾವ್ ಕೊಟ್ರೆ ಇಬ್ರು ಕೂಡ ದೆಹಲಿಗೆ ಹೋಗ್ತೀವಿ, ಕೇವಲ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತ್ರ ನಾವು ಚರ್ಚೆ ಮಾಡೋದಿಲ್ಲ, ಇನ್ನು ಕೆಲವೊಂದಿಷ್ಟು ವಿಚಾರಗಳಿದಾವೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಸೈಲೆಂಟ್ ಆಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೈಕಮಾಂಡ್ ಕಡೆ ಬೊಟ್ಟು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ರಾಹುಲ್ ಭೇಟಿಯಾಗಿ ಹಕ್ಕು ಪ್ರತಿಪಾದನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಲಾಪದ ಬಳಿಕ ವರಿಷ್ಠರ ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತಾರೆ.